ನಾನು ಅಶ್ವಿನಿ ದೇವಾಡಿಗ. ಮದ್ದೂರು ಪಟ್ಟಣಕ್ಕೆ ಈಗ ಹಿಂದೂ ಸುನಾಮಿಯ ಹರಿದು ಬಂದಿದೆ. ಸಾವಿರಾರು ಸಂಖ್ಯೆಯಲ್ಲಿ ಹಿಂದೂ ಕಾರ್ಯಕರ್ತರು, ಸಾವಿರಾರು ಸಂಖ್ಯೆ 14 ಗಣೇಶನ ಮೆರವಣಿಗೆಯಲ್ಲಿ ಕೇಸರಿ ರಣಕಹಳೆ. ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು, ಜೈ ಶ್ರೀರಾಮ್ ಕೂಗು ಎಲ್ಲಾ ಕಡೆಗಳಲ್ಲೂ ಕೇಳಿ ಬರ್ತಾ ಇರೋದು ಇವತ್ತು ಜೈ ಶ್ರೀರಾಮ್. ಮದ್ದೂರು ದರ್ಗಾ ಸಮೀಪದಲ್ಲಿ ಪಟಾಕಿಗಳ ಸದ್ದು ಒಂದು ಕಡೆ, ಡಿಜೆ ಸದ್ದಿಗೆ ಯುವಕರು ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಲೈವ್ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದಾರೆ, ನೇರ ದೃಶ್ಯಾವಳಿಗಳು. ದರ್ಗಾದ ರಸ್ತೆಯಲ್ಲಿ 14 ಗಣೇಶನ ಮೂರ್ತಿಗಳು ಸಾಗ್ತಾ ಇದೆ. ಮೆರವಣಿಗೆಯ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ. ಎಲ್ಲಿ ನೋಡಿದ್ರು ಅಲ್ಲಿ ಡಿಜೆ ಹಾಡಿಗೆ ಕುಣಿದು ಕುಪ್ಪಳಿಸ್ತಾ ಇರುವಂತಹ ಯುವ ಸಮೂಹ, ಹಿಂದೂ ಕಾರ್ಯಕರ್ತರು ಕೇಸರಿ ಶಾಲನ್ನ ಖುಷಿಯಿಂದ ಮೇಲಕ್ಕೆತ್ತಿ ಖುಷಿಯಿಂದ ಡ್ಯಾನ್ಸ್ ಮಾಡ್ತಾ ಇರುವಂತಹ ಹಿಂದೂ ಕಾರ್ಯಕರ್ತರು ಒಂದು ಕಡೆ ಆದರೆ, ಮತ್ತೊಂದು ಕಡೆಯಲ್ಲಿ ಎಲ್ಲಾ ಕಡೆಗಳಲ್ಲೂ ಕೂಡ ಕೇಸರಿಮಯ, ಕಂಪ್ಲೀಟ್ ಆಗಿ ಇಡೀ ಮದ್ದೂರು ಕೇಸರಿಮಯ ಆಗಿದೆ. ಇವತ್ತು 14 ಗಣೇಶನ ಮೂರ್ತಿಗಳು ಅದೇ ಜಾಮಿಯಾ ಮಸೀದಿಯ ರಸ್ತೆಯಲ್ಲಿ ಈಗ ಹಾದು ಹೋಗ್ತಾ ಇದೆ. ಅದಕ್ಕೂ ಮುನ್ನ ಪಟಾಕಿಗಳ ಪಟಾಕಿಯನ್ನ ಸಿಡಿಸಿ ಗಣೇಶನನ್ನ ಬರಮಾಡಿಕೊಳ್ಳಲಾಯಿತು. ಆನಂತರ ಕರ್ಪೂರ ಹಚ್ಚಿ ಆರತಿಯನ್ನ ಕೂಡ ಮಾಡಿ ಬೀಳ್ಕೊಡುಗೆಯನ್ನ ಕೂಡ ಕೊಡ್ತಾ ಇರುವಂತಹ ಅಲ್ಲಿನ ಗ್ರಾಮಸ್ಥರು, ಸ್ಥಳೀಯರು, ಜೊತೆಗೆ ಹಿಂದೂ ಕಾರ್ಯಕರ್ತರು. ಮೊನ್ನೆ ಇದೇ ರಸ್ತೆಯಲ್ಲಿ ಪ್ರತಿಭಟನೆಯನ್ನ ಮಾಡಿದಂತವರ 500 ಜನರ ಮೇಲೆ ಕೇಸ್ ದಾಖಲಾಗಿತ್ತು. ಕೇಳೋದಕ್ಕೆ ಹೋಗಿದ್ದು ಒಂದೇ, ಕಲ್ಲು ಹೋರಾಟ ಮಾಡಿರೋದು ಎಷ್ಟು ಸರಿ, ಎಷ್ಟು ದಿನ ಇದೇ ರೀತಿ ಅನ್ನುವಂತ ಪ್ರಶ್ನೆಯನ್ನ ಮಾಡಿದ್ರು. ಆ ರಸ್ತೆಯಲ್ಲಿ ಹೋಗಂಗಿಲ್ಲ, ಮಾತಾಡಂಗಿಲ್ಲ, ಜೊತೆಯಲ್ಲಿ ಅಲ್ಲಿ ಕರ್ಪೂರ ಹಚ್ಚೋದಕ್ಕಿಲ್ಲ, ಡಿಜೆ ಹಾಕುವಂತಿಲ್ಲ, ಗಣೇಶ ಹೋಗುವಂತಿಲ್ಲ, ಹಬ್ಬಗಳನ್ನ ಮಾಡುವಂತಿಲ್ಲ ಅನ್ನೋದಾದ್ರೆ ಎಷ್ಟು ದಿನ ಅನ್ನುವಂತ ಪ್ರಶ್ನೆಯನ್ನ ಮಾಡೋದಕ್ಕೆ ಅದೇ ರಸ್ತೆಗಿಳಿದಿದ್ರು. ಅದೇ ರಸ್ತೆಯಲ್ಲಿ ಲಾಠಿ ಚಾರ್ಜ್ ಆಗಿತ್ತು. ಇವತ್ತು ಅದೇ ರಸ್ತೆಯಲ್ಲಿ ಗಣಪನ ಮೆರವಣಿಗೆ. ಬಹಳ ಖುಷಿಯಿಂದ ಎಲ್ಲರೂ ಕೂಡ ಭಾಗಿಯಾಗಿರೋದನ್ನ ಗಮನಿಸ್ತಾ ಇದ್ದೀವಿ. ರಸ್ತೆಯುದ್ದಕ್ಕೂ ಕೂಡ ಗಣಪತಿ, ಸಾಲು ಸಾಲು ಗಣಪತಿ, ಅದರ ಜೊತೆಯಲ್ಲಿ ಪೊಲೀಸ್ ಪಹರೆ, ಮಧ್ಯದಲ್ಲಿ ಗಣೇಶ ಸಾಗ್ತಾ ಇದ್ರೆ ಎರಡೂ ಕಡೆಗಳಲ್ಲೂ ಕೂಡ 4 ದಿಕ್ಕನ್ನ ನೋಡ್ತಾ ಇರುವಂತಹ ಪೊಲೀಸರು. ಎಲ್ಲರ ಕೈಯಲ್ಲೂ ಲಾಠಿ, ಅದರ ಜೊತೆಯಲ್ಲಿ ಕೆಲವರ ಕೈಯಲ್ಲಿ ಮೊಬೈಲ್, ಎಲ್ಲವನ್ನು ಕೂಡ ರೆಕಾರ್ಡ್ ಮಾಡಿಕೊಳ್ತಾ ಇದ್ದಾರೆ. ಏನಾದರೂ ಅಹಿತಕರ ಘಟನೆಗಳು ನಡಿಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಳ್ಳಲಾಗ್ತಾ ಇದೆ. ಜಾಮಿಯಾ ಮಸೀದಿ ರಸ್ತೆಯ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ, ನೇರ ದೃಶ್ಯಾವಳಿಗಳಿದು. ಗಮನಿಸ್ತಾ ಇದ್ದೀರಲ್ಲ ನೇರ ದೃಶ್ಯಾವಳಿಗಳನ್ನ. ಗಣೇಶ ಅದೇ ರಸ್ತೆಯಲ್ಲಿ ಹಾದು ಬರ್ತಾ ಇದೆ, ಜಾಮಿಯಾ ಮಸೀದಿಯ ರಸ್ತೆ. ಲೈವ್ ವಿಜುವಲ್ಸ್. ಒಂದೊಂದಾಗೆ ಗಣೇಶನ ಮೂರ್ತಿ ಈಗ ಮೆರವಣಿಗೆಯಲ್ಲಿ ಸಾಗಿ ಬರ್ತಾ ಇದೆ. ಅದನ್ನ ಖುಷಿಯಿಂದ ನೋಡ್ತಾ ಇರುವಂತಹ ಯುವ ಸಮೂಹ ಒಂದು ಕಡೆಯಾದ್ರೆ, ಮತ್ತೊಂದು ಕಡೆಯಲ್ಲಿ ಡಿಜೆ ಹಾಡಿಗೆ ತಮ್ಮದೇ ಆದಂತಹ ಲೋಕದಲ್ಲಿ ಸ್ಟೆಪ್ಸ್ ಹಾಕ್ತಾ ಇರುವಂತಹ ಯುವತಿಯರು. ಒಂದು ಕಡೆಯಲ್ಲಿ ರಸ್ತೆಯಲ್ಲಿ ಗಣಪತಿ ಬರ್ತಾ ಇದ್ರೆ ಭಕ್ತಿಯಿಂದ ಕೈ ಮುಗಿತಾ ಇದ್ದಾರೆ, ಮತ್ತೊಂದು ಕಡೆಯಲ್ಲಿ ತಮ್ಮದೇ ಆದಂತಹ ಖುಷಿಯನ್ನ ಕೂಡ ಹಂಚಿಕೊಳ್ತಾ ಇದ್ದಾರೆ. ಗಣೇಶ ಹಬ್ಬ ಆ ಸಂದರ್ಭದಲ್ಲಿ ಗಣಪನನ್ನ ಬಹಳ ಪ್ರೀತಿಯಿಂದ ಕೂರಿಸಿ, ಪ್ರೀತಿಯಿಂದ ಪೂಜೆ ಮಾಡಿ, ಆ ನಂತರದಲ್ಲಿ ಈಗ ವಿಸರ್ಜನೆ. 1 ದಿನ, 3 ದಿನ, 5 ದಿನ, 7 ದಿನ, ಹೀಗೆ ಅನೇಕ ದಿನಗಳ ಕಾಲ ಗಣೇಶನನ್ನ ಭಕ್ತಿಭಾವದಿಂದ ಕೂರಿಸಿ ಪೂಜೆಯನ್ನ ಮಾಡಿ ಪ್ರತಿಷ್ಠಾಪನೆಯನ್ನ ಮಾಡಿ ಈಗ ವಿಸರ್ಜನೆ ಮಾಡ್ತಾ ಇರುವಂತಹ
ಭಕ್ತರು ಒಂದು ಕಡೆ ಆದರೆ ಮತ್ತೊಂದು ಕಡೆಯಲ್ಲಿ ಭಾನುವಾರದ ರಾತ್ರಿ ನಡೆದಂತ ಘಟನೆ, ಆ ಘಟನೆ ಏನ್ ನಡೀತು, ಅದರ ನಂತರದಲ್ಲಿ ಆದಂತಹ ಬೆಳವಣಿಗೆಗಳು ಇದೆಲ್ಲವನ್ನು ಕೂಡ ಗಮನಿಸಿದ್ವಿ. ಒಂದು ಗಣೇಶನ ಮೂರ್ತಿ ಹಾದು ಹೋಗೋದಕ್ಕೆ ಬಿಟ್ಟಿಲ್ಲ, ಡಿಜೆ ಆಫ್ ಮಾಡಿಸಿದ್ರು. ಆಫ್ ಮಾಡಬೇಕು ಅನ್ನುವಂಥದ್ದನ್ನ ಹೇಳಲಾಗಿತ್ತು. ಪೊಲೀಸರು ಕೂಡ ಆಫ್ ಮಾಡಿ ಅಂತ ಹೇಳಿದ್ರು. ಆ ನಿಟ್ಟಿನಂತೆ ಅವರು ಮಾತಿಗೆ ಮರ್ಯಾದೆಯನ್ನ ಕೊಟ್ಟು, ಗೌರವವನ್ನ ಕೊಟ್ಟು, ಕಾನೂನಿಗೆ ಬೆಲೆ ಕೊಟ್ಟು ಡಿಜೆ ಕೂಡ ಅವರು ಆಫ್ ಮಾಡಿದ್ರು. ಆ ನಂತರದಲ್ಲಿ ಇವತ್ತು ಎಷ್ಟು ಡಿಜೆ ಬೇಕು, ಎಷ್ಟು ಸಾಂಗ್ಗಳು ಬೇಕು, ಖುಷಿಯಿಂದ ಎಲ್ಲರೂ ಕೂಡ ಗಣೇಶನನ್ನ ಕಳಿಸ್ಕೊಡ್ತಾ ಇದ್ದಾರೆ. ಮುಂದಿನ ವರ್ಷ ಇನ್ನೂ ಖುಷಿಯನ್ನ ತೆಗೆದುಕೊಂಡು ಬಾ ಅನ್ನುವಂತ ಮೆಸೇಜ್ ಅನ್ನ ಕೊಡ್ತಾ, ಅದರ ಜೊತೆಯಲ್ಲಿ ಇವತ್ತು ಮದ್ದೂರಿನಲ್ಲಿ ಕೊಡಲಾಗ್ತಾ ಇರುವಂತಹ ಈ ಮೆಸೇಜ್ ಇದೆಯಲ್ಲ, ಇಟ್ಸ್ ಎ ಸ್ಟ್ರಾಂಗ್ ಮೆಸೇಜ್. ಎಲ್ಲಾ ಹಿಂದೂಗಳು ಒಗ್ಗಟ್ಟಾಗಿದ್ದೇವೆ, ಎಲ್ಲಾ ಹಿಂದೂಗಳು ಒಂದಾಗಿದ್ದೇವೆ. ಧರ್ಮ ಅನ್ನುವಂಥ ವಿಚಾರ ಬಂದಂತಹ ಸಂದರ್ಭದಲ್ಲಿ, ಆಚರಣೆಯ ವಿಚಾರ, ಸಂಸ್ಕೃತಿಯ ವಿಚಾರ ಬಂದಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಒಂದು ಅನ್ನುವಂಥ ಒಂದು ಸಂದೇಶವನ್ನ ಈಗ ರವಾನೆ ಮಾಡಲಾಗ್ತಾ ಇದೆ. ಮದ್ದೂರಿನಿಂದ ಆ ಸಂದೇಶ ಹರಿದು ಬರ್ತಾ ಇದೆ. ವಿಜುವಲ್ಸ್ ಅನ್ನ ಗಮನಿಸ್ತಾ ಇದೀವಲ್ಲ, ಎಲ್ಲಾ ಕಡೆಗಳು ನೋಡಿದ್ರೆ ಜನಸಾಗರ, ಯುವ ಸಮೂಹ ಕುಣಿದು ಕುಪ್ಪಳಿಸ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಎರಡೂ ರಸ್ತೆಯ ಬದಿಗಳಲ್ಲೂ ಕೂಡ ಮನೆಗಳ ಮೇಲ್ಗಡೆಯಿಂದ ಅವರನ್ನ ವೀಕ್ಷಣೆ ಮಾಡ್ತಾ ಇರುವಂತಹ ಜನರು, ಸ್ಥಳೀಯರು, ಗ್ರಾಮಸ್ಥರು, ಆ ಮನೆಯವರು ಎಲ್ಲರೂ ಕೂಡ ತಮ್ಮ ತಮ್ಮ ಮನೆಗಳ ಮೇಲೆ, ಟೆರೆಸ್ನ ಮೇಲೆ ಹೋಗಿ ಈ ದೃಶ್ಯವನ್ನ ಕಣ್ತುಂಬಿಕೊಳ್ತಾ ಇದ್ದಾರೆ. ನಾವು ಕೂಡ, ನಮ್ಮ ಕ್ಯಾಮರಾಮನ್ ಕೂಡ ಬಹಳ ಅದ್ಭುತ ವಿಜುವಲ್ಸ್ ಅನ್ನ ನಿಮ್ಗಾಗಿ ತೋರಿಸ್ತಾ ಇದ್ದಾರೆ, ಅದನ್ನು ಕೂಡ ಗಮನಿಸ್ತಾ ಇದ್ದೀವಿ. ಎಲ್ಲಾ ಗಣೇಶನ ಮೂರ್ತಿಗಳು ಕೂಡ ಹಾದು ಹೋಗುವಂತಹ ವಿಜುವಲ್ಸ್ ಕಾಣಿಸುತ್ತೆ. ಒಂದೊಂದಾಗಿ ಗಣೇಶ ಮೂರ್ತಿಗಳು ಈಗ ಅದೇ ರಸ್ತೆಯಲ್ಲಿ ಹೋಗ್ತಾ ಇದೆ. 3 ಕಿಲೋಮೀಟರ್ ಉದ್ದದ ರಸ್ತೆ. ಆ ಜಾಮಿಯಾ ಮಸೀದಿಯ ರಸ್ತೆಯಲ್ಲೇ 500 ಮಂದಿ ಪೊಲೀಸರಿದ್ದಾರೆ. ಅದು ಒಂದೇ ರಸ್ತೆಯಲ್ಲಿ, ಒಂದೇ ಗಲ್ಲಿಯಲ್ಲಿ 500 ಮಂದಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಮತ್ತೊಂದು ಕಡೆಯಲ್ಲಿ ಮಹಿಳಾ ಸರ್ಕಾರಿ ಕಾಲೇಜು ಮದ್ದೂರಿನ ಹೆಣ್ಮಕ್ಳು, ಅವರು ಕೂಡ ಅಲ್ಲಿ ಮೇಲ್ ನಿಂತ್ಕೊಂಡು ಕೆಳಗಡೆ ಬರ್ತಾ ಇರುವಂತಹ ಗಣೇಶನ ವಿಸರ್ಜನಾ ಈ ಮೆರವಣಿಗೆ ಇದೆಯಲ್ಲ, ಇದನ್ನ ಕಣ್ತುಂಬಿಕೊಳ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ. ಹಿಂದೆಂದೂ ಕಾಣದಂತ ಒಂದು ಅದ್ಭುತವಾದಂತ, ಅದ್ದೂರಿಯಾದಂತ ವಿಸರ್ಜನಾ ಕಾರ್ಯಕ್ರಮ. ಇಲ್ಲಿವರೆಗೂ ಕೂಡ ಇಂಥ ಅದ್ದೂರಿ ಕಾರ್ಯಕ್ರಮ ನಡೆದಿಲ್ಲ ಅನ್ನುವಂಥದ್ದನ್ನ ಅಲ್ಲಿನ ಗ್ರಾಮಸ್ಥರು, ಅಲ್ಲಿನ ಸ್ಥಳೀಯರು ಹೇಳ್ತಾ ಇದ್ರು. ಇಂಥದ್ದೊಂದು ಅದ್ಭುತ ಕಾರ್ಯಕ್ರಮವನ್ನ ನಾವು ನೋಡಿರಲಿಲ್ಲ, ಇಷ್ಟು ಅದ್ದೂರಿಯಾಗಿ ಯಾವತ್ತೂ ಕೂಡ ಆಗಿರಲಿಲ್ಲ. ಈ ಬಾರಿಯ ಗಣೇಶ ವಿಸರ್ಜನೆ ಬಹುಶಃ ಮುಂದಿನ ಒಂದಷ್ಟು ವರ್ಷಗಳಲ್ಲಿ ನೆನಪಿಟ್ಟುಕೊಳ್ಳಬಹುದಾದಂಥ ಗಣೇಶ ವಿಸರ್ಜನಾ ಕಾರ್ಯಕ್ರಮ ಆಗಿರುತ್ತೆ.